ಸ್ಮಶಾನ ಜಾಗ ಒತ್ತುವರಿ ತೆರವುಗೊಳಿಸುವಂತೆ ಬೀದರ್ ನಗರದ ಚಿದ್ರಿಯಲ್ಲಿರುವಂತಹ ಸರ್ವೆ ನಂಬರ್ 11ರಲ್ಲಿನ ಸ್ಮಶಾನ ಭೂಮಿ ಕಬ್ಬಳಿಕೆಯ ಆರೋಪವೊಂದು ಕೇಳಿ ಬಂದಿದೆ. ಹೇಳವ, ಡೆರಾರ್ ಮತ್ತು ಎಸ್ಟಿ ಗೊಂಡ ಟೋಕ್ರಿ ಕೋಳಿ ಸಮಾಜಗಳ ಸ್ಮಶಾನ ಭೂಮಿ ಒತ್ತುವರಿ ಆಗಿರುವ ಆರೋಪ ಕೇಳಿ ಬಂದಿದೆ. ಸ್ಮಶಾನ ಭೂಮಿ ಸಮತಟ್ಟು ಮಾಡಿ ಪ್ಲಾಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಸ್ಮಶಾನ ಭೂಮಿ ಸಮತಟ್ಟು ವೇಳೆ ಮಾನವನ ತಲೆಬುರುಡೆ ಮೂಳೆಗಳು ಹೊರಕ್ಕೆ ಬಂದಿವೆ. ಇದನ್ನ ಕಂಡಂತಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 2020ರಲ್ಲಿ ಪಹಣಿಯನ್ನ ತಿದ್ದುಪಡಿ ಮಾಡಿ ಜಾಗ ಒತ್ತುವರಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ತಲಾಂತರಗಳಿಂದ ಇದೇ ಜಾಗದಲ್ಲಿ ಹೆಣ ಹೂಳುತ್ತಾ ಬರುತ್ತಾ ಇದ್ದೇವೆ. ಆದ್ರೆ ಇದ್ದಕ್ಕಿದ್ದಂತೆ ಸ್ಮಶಾನ ಭೂಮಿ ಸಮತಟ್ಟು ಮಾಡಿ ನಿವೇಶನ ಮಾಡ್ತಿದ್ದಾರೆ. ಸದ್ಯ 24 ಗುಂಟೆ ಇರುವ ಭೂಮಿ ತಿದ್ದುಪಡಿಯ ಮೊದಲಿಗೆ 2 ಎಕರೆ 24 ಗುಂಟೆ ಇತ್ತು. ತಿದ್ದುಪಡಿ ಬಳಿಕ ಕಡಿಮೆ ಆಗಿದೆ. 2020ರಲ್ಲಿ ಪಹಣಿ ತಿದ್ದುಪಡಿ ಮಾಡಿದ್ದು ಯಾರು ಎಂಬ ಬಗ್ಗೆ ಗೊತ್ತಾಗಬೇಕು. 4 ಸಮಾಜಗಳಿಗೆ ಮೀಸಲಿರುವಂತಹ ಸ್ಮಶಾನ ಭೂಮಿ ಒತ್ತುವರಿ ತೆರವುಗೊಳಿಸಬೇಕು. ಭೂ ಕಬಳಿಕೆದಾರರಿಂದ ಒತ್ತುವರಿ ತೆರವುಗೊಳಿಸಿ ಗಡಿ ಗುರುತಿಸಿಕೊಡುವಂತೆ ಅಲ್ಲಿರುವಂತಹ ಸ್ಥಳೀಯರು ಆಗ್ರಹವನ್ನ ಮಾಡ್ತಿದ್ದಾರೆ. ಮಿನಿಮಮ್ 200 ವರ್ಷದಿಂದ ಇಲ್ಲಿ ಜೀವನ ಮಾಡ್ತೀವಿ ನಾವು. ನಮ್ಮ ತಾತ ಮುತ್ತಾತಂದು ಇಲ್ಲೇ ಇದ್ದೇವೆ ನಾವು. ನಮ್ಮ ಕುಣಿಗೇರಿ ಅಲ್ಲಿ ಮುಂದಿನ ತಕ್ಕಿತ್ರಣ ಈಗ ಅದೇನು ಮಾಡ್ಕೊಳದ ನಮ್ಗೆ ಇಂಟಿಮೇಷನ್ ಕೊಡೋದೆ ನಮ್ಮ ಕೌನ್ಸಿಲರು ಅವ್ರು ಬಾಜು ಹೊಲ್ದವ್ರು ಸೋನಿದವ್ರು ಕಲ್ತು ಪೂರ ನಮ್ಗೆ ಕುಣಿಗೇರಿ ಹೋಗಿ ತೇದಕರಣ. ಅಲ್ಲಿ ನಮ್ಮ ಕುಣಿಯೆಲ್ಲ ಬಂದಿವು. ಆ ಕುಣಿಯೆಲ್ಲ ತೇದಾಕಿ ಇಲ್ಲಿ ಒಂದು ಕಡೆ ಇಲ್ಲಿ ಮಣ್ಣಾಗಿ ಹಾಕಿ ಮುಚ್ಚಕರಿ ಸಿಗೋಣ. ಆಲ್ರೆಡಿ ನಮ್ಗೆ ಹೇಳಿದೆ ಇಂಟಿಮೇಷನ್ ಹೇಳಿದೆ ನಮ್ಮ ಕೌನ್ಸಿಲರ್ ಸರ್ ಅವ್ರಿಗೆ ಅಗಳಪರೆ ಬಂದವರು ನಮ್ಮ ಅಣ್ಣವ್ರು ನಮ್ಮ ಅಧ್ಯಕ್ಷರು ಬಂದಿರೋ ಅವ್ರಿಗೆ ರುಕಾಸ್ದಿರೋ. ಯಾಕೆ ಆಗಲತ್ತೀರಪ್ಪ ನೀವು ರುಕಾಸ್ ನಮ್ಮ ಜಗದ ಕುಣಿಗೇರಿ ಅದಂದು ಹೇಳಿರೋರು. ಇಲ್ಲಪ್ಪ ನಾವು ಕುಂತು ಮಾತಾಡ ಬಂದಿರೋರು. ಕುಂತು ಮಾತಾಡೋ ಮನುಷ್ಯರು ಕುಂತು ಬಂದು ಮಾತಾಡಿದ್ರಿ. ಹೇಳಲ್ಲೇ ಮಟ್ಟಲ್ಲೇ ಪೂರ ಟೋಟಲ್ ಆಗಲಕ್ಕೆ ಸರ್ ಇರಬೇಕಲ್ಲಿ. ಈಗ ನಾವು ಇಲ್ಲಿದ್ದವ್ರು ನಾವು 200 ವರ್ಷದಿಂದ ಇದ್ದೇವೆ. ಊರಿಗೆ ಹಿಡ್ಕೊಂಡು ನಾವು ನಮ್ದು ಒಬ್ಬರಿಗೆ ನಮ್ಗೆ ಇಲ್ಲಿ ಕುಣಿಗೇರಿ ಜಾಗ ನಾವು ಕೊಡೋದಿಲ್ಲ ನಾವು. ಮತ್ತೆ ಇದನ್ನು ಪೂರ ಕುಣಿಗೇರಿ ಹೋಗ್ತಾ ಸರ್ ನಮ್ದು. ಈಗ ಥೋಡೆ ತೆಗೆದ್ರಿ ಪೂರ ನಾವು ಕುಣಿಗೇರಿ ಹೋಗ್ತಂದು 2 ಜಾಗಗಳೀಗ. ಯಾಕಂದ್ರೆ ಒಬ್ಬರಿಗೆ ನಮ್ಗೆ ಇಲ್ಲಿ ತಲಾಂತರ ಇದ್ದವ್ರಿಗೆ ಯಾರು ಜಾಗ ಸಾಕಾಲತ್ರಿ ನಮ್ಗೆ ಯಾರಿಗೂ ನಮ್ಗೆ ಇಲ್ಲಿ ಅಂದ್ರೆ ಪೂರ ಕುಣಿಯೆಲ್ಲ ಹೊರಗೆ ಬಂದ ನಮ್ಗೆ ಹೆಂಗೆ ಮಾಡ್ಬೇಕು ಹೇಳ್ರಿ. ನಮ್ಗೆ ತಕ್ಲೀಫ್ ತೋಲತ್ತ ಮಂದಿಗೆ. ನಮಗೆ ನಮ್ಮ ಸಮಾಜದವ್ರಿಗೆ ನೋಡಿದ್ರೆ ಕೀಳಾಗಿ ನೋಡ್ತಾರ. ಇಲ್ಲಿ 4 ಸಮುದಾಯ ಅದಾವ ಸರ್. ಒಂದು ಹೆಳವ ಸಮಾಜ, ಒಂದು ಎಸ್ಟಿ ಗೊಂಡ, ಒಂದು ಟೋಕ್ರಿ ಕೋಳಿ, ಒಂದು ಡೋರಾ, ಒಂದು ಇಲ್ಲ ನಮ್ಮದು ಪ್ರವರ್ಗ ಒಂದು ಬರ್ತದೆ ಸರ್ ನಮ್ದು ರೀ. ನಮ್ಮ ಪ್ರವರ್ಗ ಒಂದು ಬರ್ತದೆ ನಮ್ದು ರೀ. 4 ಸಮುದಾಯದವ್ರವ್ರಿ. 4 ಸಮುದಾಯದವರಿಗೆ ಈ ಭೂಮಿಯನ್ನು ತೋರಿಸಿದ ಹಿಡ್ಗಳು ನಮ್ಗೆ ರೀ. ನಮ್ಗೆ ಇಂತಿಷ್ಟು ನಮ್ಗೆ ಕೊಟ್ಟಿಲ್ಲ. ಇಂತಿಷ್ಟು ಅದ ಇದು ಮಾಡ್ಕೊರಿ ಅಂತ ತೋರಿಸಿದ ಹಾಕೋದು. ನಾವು ಭೂಮಿ ನಾವು ಕುಣಿಗೇರಿ ಬಗ್ಗೆ ಯಾರೂ ಕೇಳಿಲ್ಲ, ಯಾರಿಗೂ ಏನದಿಲ್ಲ. ಅಚಾನಕ್ ನಮ್ಮ ಇದರಿಂದ ಹಿರಿಗಳೆಲ್ಲ ಕುಣಿಗೇರಿ ತೆದಕ ನಮ್ಮದು. ನಮ್ಮ ಪೂರ ಕುಣಿಗೇರಿ ಹೋಗಿ ನಮ್ಮ ಆಲ್ರೆಡಿ ನಮ್ಮ ಕುಣಿಗೇರಿ ನಮ್ಮ ಎಲ್ತಕ ನಮ್ಮ ಕುಣಿಗೇರಿ ಜಾಗ ನಮ್ಗೆ ಬೇಕಲ್ತಾಗ ಅಲ್ತಾಗ ನಮ್ಮ ಸರ್ವೆ ಮಾಡಿ ನಮ್ದು ಎಷ್ಟಾದ್ರು ಜಾಗ ಮಾಡಿಕೊಟ್ರೆ ನಮ್ಗೆ ಸಾಕು. ನಮ್ಮ ಸರ್ಕಾರ ಮಾಡ್ಕೊಡ್ಬೇಕು ಇದೆಲ್ಲ ನಮ್ಗೆ ಕೆಲಸ. ಸರ್ಕಾರದಿಂದ ಫಿನಿಶಿಂಗ್ ನಾವು ಆಗಿಲ್ಲ ಸರ್. ನಾವು ಪ್ರೆಸ್ಟಿಗೆ ಕಳಿಸಿ ನಾವು ಮಾತಾಡಿದ తర్వాత ನಮ್ಮ ಕೌನ್ಸಿಲರ್ ತಂದು ಇಲ್ಲಿ ಹಾಕಿದವು ಸರ್. ಇವು ನಮ್ಮ ಮನುಷ್ಯರು ಯಾರೂ ತಂದು ಹಾಕಿಲ್ಲ. ಇಲ್ಲಿ ಯಾರಿಗೆ ಭೀ ಕೇಳ್ಕೊಬೋದು. ಯಾರು ನಮ್ಮ ಮನುಷ್ಯರು ತಂದಿಲ್ಲ. ಈ ಪೋಲ್ ತಂದಿಲ್ಲ, ನಾವು ಸುಣ್ಣ ಹಾಕಿಲ್ಲ, ಯಾರು ಹಾಕಿಲ್ಲ. ನಾವು ಯಾರು ಮಾಡಿಲ್ಲ ಕೆಲಸ. ಇದು ಒತ್ತುವರಿ ಮಾಡ್ಯಾರ. ಒತ್ತುವರಿ ಎದಕ್ಕೆ ಮಾಡ್ರಿ ಅಂತ ಕೇಳಿದ್ರೆ ತಂದು ಅವ್ರು ಹಾಕ್ಯಾರ. ನಿಮ್ಗೆ ಇಲ್ತಾ ಕೊಡ್ತಾರೆ ಜಾಗ ಬರಂತ ಕೊಡ್ತಾರ. ಹಂಗೆ ಐತದ ಕೊಡಕ ಅಳತಿ ಮಾಡಿಲ್ಲ ಸರ್ ಅವ್ರು. ಅವ್ರು ಸರ್ವೆ ಮಾಡಂತ ಯಾರಿಗೆ ಹೇಳಿ ಸರ್ವೆ ಮಾಡಿ ಹೇಳ್ರಿ ಅವ್ರಿ. ನಮ್ಮ ಸಮಾಜದಾಗ 4 ಸಮುದಾಯ ಯಾರಿಗೆ ಒಂದು ಸಮುದಾಯದಾಗ ಇವ್ರಿಗೆ ಹೇಳಿದೆವು ಸಮುದಾಯ ಮಾಡಿ. ಈಗ ಇವರು ಎಷ್ಟು ಗೊಂಡದವ್ರು ಇವ್ರಿಗೆ ಕೇಳಿ ಇವ್ರು ಸಮುದಾಯ ಹೇಳಿ ಇವ್ರು ಸರ್ವೆ ಮಾಡ್ರಿ ಕೇಳ್ರಿ. ಇವ್ರಿಗೆ ಕೇಳಿ ಸರ್ವೆ ಮಾಡಿಲ್ಲ. ಯಾರಿಗೆ ಕೇಳಿ ಸರ್ವೆ ಮಾಡಿರಿ ನೀವು. ಯಾರಿಗೂ ಸರ್ವೆ ಮಾಡೋದು ಹೇಳಿಲ್ಲ. ಸರ್ವೆ ಮಾಡಪ್ಪ ಯಾರಿಗೆ ಹೇಳಿ ಅವ್ರ ಮನಸ್ಸಿಗೆ ಬಂದು ಅವ್ರಿಗೆ ಸರ್ವೆ ಮಾಡ್ಕೊಂಡು ಅವ್ರ ಮನಸ್ಸಿಗೆ ಬಂದು ಅವ್ರು ಹೇಳಿದ್ರು. ಅವ್ರ ಮನಸ್ಸಿಗೆ ಬಂದು ಅವ್ರಿಗೆ ಜಾಗ ಕೊಡೋದು ಹೆಂಗೆ ಹೇಳಿದ್ರು. ಈಗ ಒಪ್ತದೆ ಯಾರಿಗಾರ ನ್ಯಾಯದು. 200 ವರ್ಷದಿಂದ ಜೀವನ ಮಾಡ್ಕೊಂಡು ಬಂದಿರಿ ನಾವು. ಒಬ್ಬರು ಇವತ್ತು ನಾವು ಬಂದೆ ಒಂದು 4 ದಿನ ಆಯ್ತು. ನಾವು ಬಂದು ತಿಂಗಳು ಆಯ್ತು ನಾವು ಬಂದೆಪ್ಪ ಕೂಡ ನಮ್ಮ ಜಾಗ ಬಂದು ಕೇಳ್ತೇವೆ. ಇಲ್ಲ ತಲಾರ ಅಂತ ಇಲ್ಲಿ ಮಾಡ್ಕೊಂಡು ಬಂದಿರೋದು ನಾವು. ಇದನ್ನೆಲ್ಲ ಕುಣಿಗೇರಿ ತೆಕ್ಕೊಂಡು ಬಂದು ನಾವು ಇಲ್ಲಿರ್ಬೇಕು ಹೇಳ್ರಿ. ನಾವು ಇದರ ನಮ್ಮ ಒತ್ತೆ ಏನಿಲ್ಲ. ನಮ್ಮ ಪೂರ ನಮ್ಮ ಜಾಗ ಸರ್ವೆ ಮಾಡ್ಬೇಕು. ಸರ್ವೆ ಮಾಡಿ ಎಲ್ತಾ ಬರ್ತದೆ ನಮ್ಮ ಕುಣಿಗೇರಿ. ನಮ್ದು ಎಷ್ಟದ ನಮ್ಮ ಸರ್ಕಾರ ನಮಗಿದು 11 ನಂಬರ್ ಸರ್ವೆ ನಂಬರ್ ಕೊಟ್ಟಿದ್ದೀರಿ. 11 ನಂಬರ್ ಸರ್ಕಾರ ಸರ್ವೆ ನಂಬರ್ 11 ಕೊಡೋಪ್ಪರ್ ಏಟದು ಭೂಮಿ ಅವಾಗಿನ ಪ್ರಕಾರ ಪಂಚಾಯತ್ ಇದ್ದಾಗ ಟೈಮಾಗ ಏಟು ಅದು ಪ್ರಕಾರದಿಂದ ನಮ್ಗೆ ಸರ್ವೆ ಮಾಡಿ ಜಾಗ ಕೊಡ್ಬೇಕು. ನಮ್ಗೆ ಏಟು ಒತ್ತುವರೆಗೆ ಎಲ್ಲ ತಗೊಳ್ಳೋದು ಕ್ಲಿಯರ್ ಮಾಡ್ಕೊಡ್ಬೇಕು ಸರ್ಕಾರ. ಅದು ಒತ್ತುವರೆಗೆ ಕ್ಲಿಯರ್ ಮಾಡ್ಕೊಡ್ಬೇಕು. ಹಾಗೆ ನಮ್ಗೊಂದು ಸರ್ಕಾರದಿಂದ ಬೌಂಡ್ರಿ ಫೆನ್ಸಿಂಗ್ ವಾಲ್ ಎಳ್ಕೊಡ್ಬೇಕು ಪೂರ ನಮ್ಗೆ. ನಮ್ಮ ಸಮುದಾಯ 4 ಸಮುದಾಯಕ್ಕಲ್ದೆ ಎಲ್ಲರಿಗೂ ಎಳ್ಕೊಡ್ಬೇಕಿದೆ ಕೆಲಸ. ಅದು ಬೇಕು ನಮ್ಮ ಸರ್ಕಾರದಿಂದ ಬೇಕಾಗಿದೆ ಬೇಡಿಕೆ ನಮ್ಗೆ. ನಮ್ಮ ಹಿರುಗಳು ಹಿಡಿದು ರೀ 300-400 ವರ್ಷ ಹಿಡ್ದು ನಾವು ಸತ್ತರು ನಮ್ಮ ಮಂದಿಗೆ ಇಲ್ಲೇ ತಂದು ಉಳ್ತಾರ. ಇದು ಮಶಾನ ಘಾಟ್ ಜಾಗ ಅದ. ಇದು ಜಾಗ ಎಲ್ಲ ಜಾಗ ಸಾಫ್ ಮಾಡ್ಲತ್ತಾರ. ಕುಣಿಗೇರಿ ಸಾಫ್ ಮಾಡಿ ಪ್ಲಾಟ್ ಹಾಕಿ ಪ್ಲಾಟ್ ಮಾಡ್ಕೊಳತ್ತಾರ. ಅವ್ರಿಗೆ ಕೇಳೋರು ಯಾರಿಲ್ಲ. ನಮ್ಮ ಮಂದಿಗೆ ಕೇಳೋರು ಯಾರಿಲ್ಲ. ಬರೇ ಓಟ್ ಇದು ಬಳಕ ನಮ್ಮ ಬಲಿ ಬರ್ತಾರ ಓಟ್ ಕೊಡ್ರಿ ಅಂತಾರ. ಇಷ್ಟೇ ರೀ. ನಮಗೆ ನ್ಯಾಯ ಬೇಕ್ರಿ. ಸ್ಮಶಾನ ಭೂಮಿ ಬೇಕ್ರಿ. ನಾವೇನು ಅವ್ರಿಗೆ ಏನು ಕೇಳಕ್ ಹೋಗ್ಲತ್ತಿಲ್ರಿ. ನಮ್ಮ ಹೊಟ್ಟಿಗೆ ಅನ್ನ ಕೇಳತ್ತಿಲ್ಲ. ನಮ್ಮ ಬಟ್ಟೆ ಬೇಕು ಹೇಳತ್ತಿಲ್ಲ. ನಮ್ಮ ಸ್ಮಶಾನ ಭೂಮಿ ಬೇಕು. ನಮ್ಗೆ ರುದ್ರ ಭೂಮಿ ಬೇಕು. ರುದ್ರ ಭೂಮಿ ಸಲ ಅಂತೂ ನಾವು ಹೊಡೆದಾಡ್ಲತ್ತಿದ್ದೇವ್ರಿ. ನಾವು ಕೇಳ ಹೋದ್ರೆ ನಮ್ಗೆ ಇಷ್ಟನ ಮಾಡ್ಯಾರ್ರಿ. ನಮ್ಮ ಕುಣಿಗೇರಿ ಎಲ್ಲ ಕೆದ್ರಿ ನಮ್ಮ ಎಲ್ಲ ಹೊರಗೆ ಬಿಟ್ಟು ತಲೆ ಎಲ್ಲ ಹೊರಗೆ ಬಿಟ್ಟು ನಮ್ಗೆ ಇಟ್ಟು ಪ್ಲಾಟ್ ಹಾಕಿ ಪ್ಲಾಟ್ ಮಾಡ್ಕೊಂಡು ಎಲ್ಲರೂ ತಿಲ್ಲತ್ತಾರ್ರಿ. ನಮ್ಗೆ ಬೇಕು ಕೂಡ ಸನ ಬಿಡಲೇವ್ರಿ.